ಶ್ರೀ ಚನ್ನಕೇಶವ ದೇಗುಲದ ಹಿಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ಸುಮಾರು 15 ಬಸ್ಗಳಲ್ಲಿ 853 ಮಂದಿ ಭಕ್ತಾದಿಗಳು ಶ್ರೀ ಸತ್ಯಸಾಯಿ ಬಾಬಾ ದರ್ಶನಕ್ಕೆ ಪುಟ್ಟಪರ್ತಿಗೆ ಪ್ರಯಾಣ ಆರಂಭಿಸಿದ್ದು ಸಮಿತಿಯ ವತಿಯಿಂದ ತೆರಳಿದರು. ಈ ವೇಳೆ ಮಾತನಾಡಿದ ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಸಮಿತಿ ಅಧ್ಯಕ್ಷ ಇಂದ್ರೇಶ್, ನಮ್ಮ ಬೇಲೂರು ಘಟಕದ ಮೂಲಕ ಸುಮಾರು 30 ವರ್ಷಗಳಿಂದ ನಡೆಯುವ ಪುಟ್ಟಪರ್ತಿ ಸೇವಾ ಯಾತ್ರೆ ಮಾಡುತ್ತಿದ್ದು, ಇದು ಭಕ್ತರಿಗೆ ಆತ್ಮಶಾಂತಿ, ಆಧ್ಯಾತ್ಮಿಕತೆ ಹಾಗೂ ಸೇವಾ ಭಾವನೆಯನ್ನು ಬೆಳೆಸುವ ಮಹತ್ವದ ಅವಕಾಶ. ಶ್ರೀ ಸತ್ಯಸಾಯಿ ಬಾಬಾ ನೀಡಿದ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನು ಪ್ರತಿಯೊಬ್ಬ ಭಕ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಈ ಬಾರಿ 15 ವಾಹನಗಳಲ್ಲಿ 853 ಭಕ್ತರು ಯಾತ್ರೆಯಲ್ಲಿ ಭಾಗವಹಿಸಿರುವುದು ಸಂತೋಷದ ವಿಚಾರ. ಭಕ್ತರ ಸುರಕ್ಷತೆ, ಆಹಾರ, ನೀರು, ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ಸಮಿತಿ ಮಾಡಿದೆ. ಪುಟ್ಟಪರ್ತಿ ಯಾತ್ರೆಯಿಂದ ಭಕ್ತರು ಹೆಚ್ಚಿನ ಆಧ್ಯಾತ್ಮಿಕ ಪ್ರೇರಣೆ ಪಡೆದು ಸಮಾಜ ಸೇವೆಯಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳುವಂತೆ ನಮ್ಮ ಆಶಯ. ಸತ್ಯಸಾಯಿ ಬಾಬಾ ಅವರ ಅನುಗ್ರಹದಿಂದ ಈ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು. ಕೆಎಸ್ಆರ್ಟಿಸಿಯ ಡಿಎಂ ನಾಗರಾಜ್ ಕರ್ಣಿಕ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಘಟಕದ ವತಿಯಿಂದ 15 ಬಸ್ಗಳನ್ನು ಎಲ್ಲಾ ರೀತಿಯ ಸುಸಜ್ಜಿತ ಬಸ್ ಹಾಗೂ ನುರಿತ ಚಾಲಕರನ್ನು ಈ ಯಾತ್ರೆಗೆ ನೀಡಿದ್ದು, ತಾಲೂಕಿನ ಯಾವುದೇ ಗ್ರಾಮಗಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದು, ಸ್ಥಳೀಯ ಶಾಸಕರ ಹಾಗೂ ಮೇಲಧಿಕಾರಿಗಳ ನಿರ್ದೇಶನದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಕೈಗೊಂಡಿದ್ದೇವೆ ಎಂದರು. ಬರಬೇಕಾಗಿತ್ತು. ಅವರು ಬೇಲೂರಲ್ಲಿ ಬೆಂಗಳೂರಲ್ಲಿ ಏನೋ ಪಾರ್ಟಿ ಮೀಟಿಂಗ್ ಅಂತ ಹೇಳಿ ಅವ್ರು ಅಲ್ಲಿಂದನೇ ವಿಶ್ ಮಾಡಿದ್ದಾರೆ. ಪ್ರತಿ ವರ್ಷ ಅವ್ರು ಬರ್ತಾ ಇದ್ರು. ಅವ್ರಿಗೆ ಕೂಡ ನಾವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು ಹೇಳ್ತೀವಿ. ನಮ್ಮ ಮತ್ತೆ ಡಿಪೋ ಮ್ಯಾನೇಜರ್ಗಳು ಮತ್ತು ಅವ್ರ ಸಿಬ್ಬಂದಿ ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮಾತಾಡಿ ನಾವು ಇದು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಹಾಗೆಯೇ ಮತ್ತು ನಮ್ಮ ಮೇಲಾಧಿಕಾರಿಗಳಿಗೂ ಈ ವಿಷಯದ ಬಗ್ಗೆ ತಿಳಿಸಿ ನಾವು 15 ವೆಹಿಕಲ್ ಅನ್ನು ಪ್ಲಾನ್ ಮಾಡಿಕೊಂಡು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಸಮಿತಿಯ ಸಂಚಾಲಕರಾದ ರಾಜೇಗೌಡ, ಬಾಳೆಹಣ್ಣು ರಮೇಶ್, ದೇವೇಗೌಡ, ಅಶ್ವಥ್, ಅಪ್ಪಾಜಿಗೌಡ, ಯೋಗೇಶ್, ಬಸವರಾಜು, ಸುರೇಶ್, ಕಲಾವತಿ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.